ಸೊ ಈಗ ತಂದೆಯವರ ಕೆಲಸ ನಡೀತಾ ಇದೆ, ಒಬ್ಬ ತಂದೆಯಾಗಿ ಗುರುವಾಗಿ ಇದರ ಮಹತ್ವ ಮತ್ತು ಯಾಕೆ ನಿಮಗಿಷ್ಟು ಅವಶ್ಯಕತೆ ಅನ್ನಿಸ್ತಾ ಇದೆ? ನಾನು ಹಾಗೆ ನೀವು ಕೇಳುವಾಗ ಯೋಚನೆ ಮಾಡೋದು, ಇದೆಲ್ಲ ಒಂದು ತಂದೆಗೆ ಮಗಳು ಮಾಡುವ ಕೆಲಸವಾ? ನಾನು ಖಂಡಿತ ಒಬ್ಬಳು ಮಗಳು ಮಾತ್ರವಾಗಿದ್ದರೆ ಈ ಕೆಲಸ ಮಾಡ್ತಿದ್ನಾ ಇಲ್ವಾ? ಬಹುಶಃ ತಂದೆಗೆ ಮಗಳು ಮಾಡುವ ಕೆಲಸದ ಆಚೆಗೆ ಏನು ಉದ್ದೇಶ ಇದೆ ಅಂತ ಇದನ್ನು ನನ್ನನ್ನು ಈ ಕಾರ್ಯಕ್ಕೆ ನೇಮಿಸಲಾಗಿದೆ ಏನಾ ಅಂತ ನನಗೆ ಈಗ ಮಾತನಾಡೋ ಹೊತ್ತಿಗೆ ಹೊಳೆಯುವುದು. ಒಬ್ಬರು ಮಕ್ಕಳು ತಂದೆ ಅನ್ನುವ ಕೇವಲ ಬಾಂಧವ್ಯ ಆದರೆ ಅದು ಅವರು ಮಾಡಿಟ್ಟ ಭೌತಿಕ ಆಸ್ತಿ, ಅದಕ್ಕೆ ಸಂಬಂಧಪಟ್ಟ ಯಾವ ಹಕ್ಕು ಇವುಗಳಿಗೆ ಮುಗಿದು ಹೋಗ್ತದೆ ಅಂತ ಅನಿಸುತ್ತೆ. ನಿಜವಾದ ಜ್ಞಾನ ಪರಂಪರೆಯ ಒಂದು ಮುಂದುವರಿಕೆಯಾಗಿ ಸಾಮಾನ್ಯ ಋಷಿ ಪರಂಪರೆಯಲ್ಲಿತ್ತು. ಅಪ್ಪನ ಹಾಗೆ ಮಗನನ್ನು ಬೆಳೆಸೋದು, ಮಗ ಕೂಡ ವಿದ್ಯಾವಂತನಾಗೋದು, ಅವನು ಒಂದು ಗುರು ಪರಂಪರೆಯನ್ನು ಮುಂದುವರಿಸೋದು ಇತ್ತು. ಆ ದಿಶೆಯಲ್ಲಿ ನೋಡಿದರೆ ನನ್ನ ತಂದೆ ಏನೂ ನನಗೆ ಪಾಠ ಮಾಡಲಿಲ್ಲ. ನಾನು ಅವರನ್ನು ಗುರು ಅಂತ ಭಾವಿಸುವಂಥ ಯಾವುದೇ, ಅಂದರೆ ನಾವು ಸೋ ಕಾಲ್ಡ್ ಒಂದು ಬಾಕ್ಸ್ ಒಳಗಿಟ್ಟು ನೋಡುವಾಗ ಗುರು ಅಂದರೆ ಹೀಗಿರಬೇಕು, ಅವರು ಹೀಗೆ ಟ್ರೀಟ್ ಮಾಡಬೇಕು, ಮಕ್ಕಳು ಗುರುವಿನ ಹಾಗೆ ಅಪ್ಪನ ನೋಡುವುದಾದರೆ ಹೇಗೆ ನೋಡಬೇಕು, ಆ ದಿಶೆಯಲ್ಲೂ ನಾನು ಏನೂ ಅವರ ಜೊತೆಗೆ ಹಾಗಿರಲಿಲ್ಲ. ಆದರೆ ನನಗೆ ವೈಯಕ್ತಿಕವಾಗಿ ಅನಿಸೋದು, ಕೆಲವೊಮ್ಮೆ ಕೆಲವು ಜೀವಗಳಿಗೆ ಋಣಮುಕ್ತ ಜೀವನ ಅಂತ, ಈ ಜೀವನ ಇಲ್ಲಿಗೆ ಮುಗಿಯಿತು ಅನ್ನುವ ಕೆಲವು ಜೀವಗಳು, ಅಂಥದ್ರಲ್ಲಿ ನಾನು ಒಬ್ಬಳಂತ ನನಗನ್ಸುತ್ತೆ. ನನ್ನ ಋಣಮುಕ್ತ ಆಗುವಾಗ ಪಿತೃಋಣ, ಋಷಿ ಋಣ, ದೇವಋಣ ಅಥವಾ ಭೂಮಿಯ ಋಣ ಇವುಗಳನ್ನೆಲ್ಲ ಇಟ್ಕೋಬಾರ್ದು, ಮುಗಿಸಿ ಹೋಗಬೇಕು ಅಂತ ಒಂದು ಶಾಸ್ತ್ರದ ಮಾತು. ನನಗೆ ಅಲ್ಲಿ ನನ್ನ ಗುರುಗಳು ಸತ್ಯಕಾಮರು ಕೂಡ ಅವರ ಕೈಂಕರ್ಯವನ್ನು ನನ್ನ ಮೂಲಕ ನಡೆಸ್ತಾ ಇರುವ ರೀತಿ ನೋಡಿದರೆ ನನಗನ್ಸುತ್ತೆ ಅದು ಕೂಡ ಅವರೇ ನಡೆಸ್ತಾ ಇರೋದು. ಯಾಕಂದರೆ ಈ ಜೀವಕ್ಕೆ ಇನ್ನೊಮ್ಮೆ ಬಂದು ಏನು ಮಾಡಲಿಕ್ಕೆ ಉಳಿಸಬಾರ್ದು ಅನ್ನುವ ಹಾಗೆ ಅವರು ಅಲ್ಲಿ ನಡೆಸ್ತಿದ್ದಾರೆ. ಇವರ ಬಗ್ಗೆ ಅಂತೂ ನನ್ನನ್ನು ಇವರೇ ನನಗಿನ್ನು 25 ಇರುವಾಗ ಸತ್ಯಕಾಮರ ಮಡಿಲಿನಲ್ಲಿ ಇಟ್ಟವರು. ಸತ್ಯಕಾಮರ ಮಡಿಲಿನಲ್ಲಿ ಇಟ್ಟವರು ಅಂತ ನಾನು ಈಗ ಹೇಳೋದು. ಒಂದು ಕಾಲಕ್ಕೆ ನಾನು ಹೋದದ್ದು, ಸತ್ಯಕಾಮರು ಕರ್ಕೊಂಡದ್ದು ಅನ್ನುವ ಪರಿಭಾಷೆಯನ್ನು ನಾನು ಬಳಸ್ತಿದ್ದೆ. ಈಗ ಹೆಚ್ಚು ಅರ್ಥ ಆಗ್ತಿರೋದು ಅದು ಅವರ ಪ್ಲ್ಯಾನ್ಡ್ ಪ್ರೋಗ್ರಾಮ್, ಅವರಿಬ್ಬರದ್ದೂ ಇರಬಹುದು, ಇವರದ್ದೂ ಅದರಲ್ಲಿ ಒಳಗೊಂಡಿದೆ ಅಂತ. ಹಾಗೆ ಅವರು ಎತ್ತಿ ಇಟ್ಟಾಗ ನನಗೂ ಅವರಿಗೂ ಈಗ 30 ವರ್ಷಗಳ ಒಂದು ಅಂತರ. ನಾನು ಅವರನ್ನು ನೋಡಿಯೇ ಇಲ್ಲ ಅನ್ನುವ ಹಾಗೆ ಬದುಕಿದ್ದೆ. ಆ ಬಳಿಕ 94ರ ನಂತರ ಒಂದು 4 ವರ್ಷಗಳಲ್ಲಿ 1 ತಿಂಗಳಲ್ಲಿ ಎಲ್ಲೋ 1 ಅಥವಾ 2 ದಿನ ನಾನು ನೋಡಿಲ್ಲ ಅವರನ್ನು. ವರ್ಷ ಪೂರ್ತಿ ನೀವು ಎಣಿಸಿದರೆ 2 ದಿನ ನೋಡಿದ್ದೇನೆ. ಅಂದರೆ 4 ವರ್ಷ ನನ್ನ ಗುರುಗಳ ಜೊತೆಗಿರುವಾಗ 1 ಅಥವಾ 2 ದಿನ. ಈ 2 ದಿನಗಳಲ್ಲಿ ಒಂದೇ ಒಂದು ಪ್ರಶ್ನೆ, ನೀನು ಗುರುಗಳ ಹತ್ರ ಏನು ಕಲಿತಿದ್ದಿ, ನಿನ್ನದು ಏನು ಪಾಠ ಆಯಿತು, ಅಥವಾ ನಿನ್ನದು ಈಗ ಎಲ್ಲಿಯವರೆಗೆ ಬಂತು ನಡೆ, ಯಾವ ಪ್ರಶ್ನೆಗಳನ್ನು ನನ್ನ ತಂದೆ ಕೇಳಿಲ್ಲ. ಸುಮ್ಮನೆ ನನ್ನನ್ನು ಹೀಗೆ ಮೇಲಿಂದ ಕೆಳಗೆ ನೋಡ್ತಿದ್ರು. ಆ ನೋಟ ಈಗ ಅರ್ಥ ಆಗೋದು ಅದು ಎಲ್ಲವನ್ನು ಗ್ರಹಿಸ್ತಿತ್ತು. ಅದಾದ ನಂತರದಲ್ಲಿ ಅವರು ನನ್ನ ಗುರುಗಳು ಕಾಲವಾಗಿ ನಾನು ಸುಮಾರು 2007ರವರೆಗೆ ನನ್ನ ಗುರುಗಳ ತಪೋಕ್ಷೇತ್ರದಲ್ಲಿದ್ದಾಗ ಬಹಳ ಬಾರಿ ಬಂದಿದ್ದಾರೆ. ಬಂದಾಗ ತುಂಬ ಆ ಜಾಗವನ್ನು ಮೆಚ್ಚೋರು, ಅಲ್ಲಿಯ ಬೇರೆ ಬೇರೆ ಜನ ಸ್ಪಂದನವನ್ನು ಇಷ್ಟಪಡೋರು ಎಲ್ಲ ಸರಿ. ಅಲ್ಲಿ ಕೂಡ ನೀನೇನು ಮಾಡ್ತಿದ್ದಿ, ಈಗ ಏನು ನಡೆ ನನ್ನನ್ನು ಕೇಳಲಿಲ್ಲ ನನ್ನ ತಂದೆ. 2007ರ ನಂತರ ನಾನು ಒನ್ಸ್ ಫಾರ್ ಆಲ್ ಯಾರಿಗೂ ಹೇಳದೆ ಒಂದು ಸೂಟ್ ಕೇಸ್ ಇಟ್ಕೊಂಡು ಆ ನನ್ನ ಗುರುಗಳ ಆಶ್ರಮದಿಂದಲೂ ಹೊರಗೆ ಬಿದ್ದೆ, ಎಲ್ಲಿಗೆ ಅಂತ ಗೊತ್ತಿಲ್ಲದೆ. ಒಂದು 3-4 ತಿಂಗಳು ನಾನು ಅಲೆಮಾರಿ ಅಲಿಯುತ್ತಿದ್ದೇನೆ ಅಂತ ಗೊತ್ತಿದ್ದಾಗಲೂ ಎಲ್ಲಿ ಹೋಗ್ತಿ, ಯಾಕೆ ಹೋಗ್ತಿ ಅಂತ ಅವರು ಕೇಳಲಿಲ್ಲ. ನಾನು ಹೃಷಿಕೇಶದಲ್ಲಿ ಅಲ್ಲಿ ಇಲ್ಲೆಲ್ಲ ತಿರುಗಾಡಿ ಕಡೆಗೆ ಯಾವುದೋ ಒಂದು ಕಾರಣವಾಗಿ ಬೆಂಗಳೂರಿಗೆ ಬಂದು ಬಿದ್ದೆ. ಈ ಬೆಂಗಳೂರಿಗೆ ಬಂದು ಬಿದ್ದ ನಂತರದಲ್ಲಿ ಒಂದು ದಿನ ಕರೆದ್ರು ಅವರು ನನ್ನನ್ನು. ಈಗ ಹೇಗೂ ನೀನು ಅಲ್ಲಿ ಯಾವುದೋ ಜವಾಬ್ದಾರಿಯನ್ನು ಬಿಟ್ಟು ನಿನ್ನ ಪಾಡಿಗೆ ಸ್ವತಂತ್ರವಾಗಿ ಇಲ್ಲಿ ಇದೆಯಲ್ಲ, ಒಂದು ಸ್ವಲ್ಪ ದಿವಸ ನನ್ನ ಜೊತೆಗೆ ಯಾಕೆ ಹೃಷಿಕೇಶಕ್ಕೆ ಬರಬಾರ್ದು, ಅಥವಾ ನೀನು ನಿನ್ನ ಗುರುಗಳ ಜೊತೆಗೆ ಎಲ್ಲಿ ಹೃಷಿಕೇಶದಲ್ಲಿದ್ದಿ ಅಲ್ಲಿ ನನ್ನ ಜೊತೆಗೆ ಯಾಕೆ 1 ತಿಂಗಳು ಇರಬಾರ್ದು ಅಂತ ಕೇಳಿದರು. ಹಾಗೆ 1 ತಿಂಗಳು ನಾನು ಅವರ ಜೊತೆಗೆ ಇದ್ದೆ. ಆಗಲೂ ಅವ್ರು ಯಾಕೆ ನನ್ನನ್ನು ಕರ್ಕೊಂಡು ಹೋದದ್ದು, ಏನು ಅವರ ಉದ್ದೇಶ ನನಗೆ ಹೇಳಲಿಲ್ಲ. ನಾನು ಅವರನ್ನು ಕೇಳಲಿಲ್ಲ. ನಾನು ಅವರ ಯಾವ ಸೇವೆಗಳನ್ನೆಲ್ಲ ನಾನು ಮಾಡ್ಬೋದು, ಅವರಿಗೆ ಅಡುಗೆ ಮಾಡ್ಬೋದು, ಅವರ ಬಟ್ಟೆ ಒಗೆದು ಹಾಕ್ಬೋದು, ಅವರಿಗೆ ಕಾಲು ನೋವಿದ್ದರೆ ಕಾಲಿಗೆ ಎಣ್ಣೆ ಹಾಕ್ಬೋದು, ಅವರಿಗೆ ತಲೆಗೆ ಎಣ್ಣೆ ಮಸಾಜ್ ಮಾಡಬೇಕಿದ್ರೆ ಮಾಡ್ಬೋದು. ಈ ಥರ ಅವರು ಏನನ್ನು ಅಪೇಕ್ಷೆ ಪಡ್ತಾರೋ ಅದನ್ನು ಮಾಡಿಕೊಂಡು ನನ್ನ ಪಾಡಿಗೆ ನನ್ನ ಹಾಡು, ನನ್ನ ಓದು, ನನ್ನ ಧ್ಯಾನ ಅದರಲ್ಲಿದ್ದೆ ನಾನು. ಇದಾದ ನಂತರದಲ್ಲಿ 2015ನೇ ಇಸವಿಯಲ್ಲಿ ಅವರಿಗೆ 80ರ ಒಂದು ಹೊತ್ತು. ಆಗಲೂ ನಾನು ಅವರ 60ನ್ನಾಗಲಿ 70ನ್ನಾಗಲಿ ಯಾವುದರಲ್ಲೂ ನಾನು ಪಾಲ್ಗೊಂಡವಳಲ್ಲ.
80ರ ಹೊತ್ತಿಗೆ ಅವರ ಶಿಷ್ಯಗಣ ಎಲ್ಲ ಬಂದುಬಿಟ್ಟು ನನಗೆ ಹೇಳಿದರು, 80 ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ, ನೀವೇನು ಯೋಚನೆ ಮಾಡ್ತಿದ್ದೀರಿ? ನಾನು ನಗ್ತಿದ್ದೆ. 2ನೇ ಬಾರಿ ಪುನಃ ಯಾರೋ ಕೇಳಿದರು. ಆಗ ನಗ್ತಾ ಹೇಳಿದೆ, ಯಾಕೆ ಏನು ಯೋಚನೆ ಮಾಡ್ತಿಲ್ವಾ? ಅವ್ರಿಗೆ 80 ಆಗಿದೆ ಅಲ್ವಾ, ನಂಗೆ 50 ಆಯಿತು ಅಂತ ಯೋಚನೆ ಮಾಡ್ತಿದ್ದೇನೆ, ತಮಾಷೆ ಮಾಡ್ತಿದ್ದೆ ನಾನು. ಇದಾದ ನಂತರ ನಾನು ಪುನಃ ಒಂದು ದಿವಸ ಅವರು ಇದ್ದ ಜಾಗಕ್ಕೆ, ಅವರು ಒಬ್ಬರು ಶಿಷ್ಯರ ಮನೆಯಲ್ಲೋ ನನ್ನ ತಂಗಿ ಮನೆಯಲ್ಲೋ ಇದ್ದರು, ನಾನು ಹೋದೆ. ಮತ್ತೆ ಶಿಷ್ಯ ಸಮೂಹ ಬಂತು, ನನ್ನ ಜೊತೆಗೆ ಏನೋ ಕೇಳ್ತು, ನಾನು ಅದೇ ಉತ್ತರ ಕೊಟ್ಟೆ, ನನಗೆ 50 ಆಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ನಕ್ಕರು, ಅವ್ರು ಹೋದರು. ಆಗ ಅವರು ನನ್ನ ಅಪ್ಪ ನನ್ನ ಕೋಣೆಯ ಒಳಗೆ ಕರೆದಾಗ ನನಗೆ ಹೇಳಿದರು, ಏನು ನಗಾಡ್ತಿದ್ದಿ ನೀನು ನನ್ನ ಶಿಷ್ಯ ಸಮೂಹದ ಜೊತೆಗೆ? ಹೀಗಪ್ಪ ಹೀಗೆ ಕೇಳಿದರು, ನಾನು ಉತ್ತರ ಕೊಟ್ಟೆ. ನನ್ನ ಅಪ್ಪ ಹೇಳಿದರು, ಯಾರು ಯಾರೋ ಆ 80ರ ಕಾರ್ಯಕ್ರಮ ಮಾಡುವುದಕ್ಕಿಂತ ನೀನು ಮಾಡಿದರೆ ಒಳ್ಳೆಯದು ಅಂತ. ಇವತ್ತು ಅರ್ಥ ಆಗೋದು ಅವರು ಹಾಗೆ ಹೇಳುವಾಗ ಅವರಿಗೇನು ಉದ್ದೇಶ ಇತ್ತು ಅಂತ. ನನಗೆ ನಾನು ಯಾವತ್ತೂ ಅವರ ಮಾತು ಮೀರಿದವಳಲ್ಲ ನನ್ನ ಜೀವನದಲ್ಲಿ. ನಾನು ಎಲ್ಲರ ಮಾತು ಮೀರಿದ್ದೇನೆ, ನನ್ನ ಗುರುಗಳ ಮಾತು ಎಷ್ಟೋ ಮೀರಿದ್ದೇನೆ, ನನ್ನ ಅಪ್ಪನ ಮಾತು ಮೀರಿಲ್ಲ. ಅದು ಯಾಕೆ ಗೊತ್ತಿಲ್ಲ. ನನಗೆ ತಕ್ಷಣ ಅನ್ನಿಸ್ತು, ಅಪ್ಪ ಹೇಳ್ತಾರೆ ಅಂದರೆ ಇದು ಆದೇಶ, ಹಾಗಾದರೆ ಮಾಡಬೇಕು. ಹಾಗೆ ನಾನು ನಿತ್ಯ ಅದೊಂದು 5 ದಿನದ ಅದ್ಭುತವಾದ ಕಾರ್ಯಕ್ರಮ ಅಂತ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅಂತವರು ಕೂಡ 102 ವರ್ಷ ಆಗಿತ್ತು ಕಾಣಿಸುತ್ತೆ ಅವತ್ತವರಿಗೆ. ನನ್ನ ಜೀವಿತಾವಧಿಯಲ್ಲಿ ಒಬ್ಬ ವ್ಯಕ್ತಿಗೆ ಇಷ್ಟು ದೊಡ್ಡ 80ರ ಸಂಭ್ರಮ ನಾನು ಇದುವರೆಗೆ ನೋಡಿಲ್ಲ, ಇನ್ನು ನೋಡ್ತೇನೆ ಇಲ್ವಾ ಅನ್ನುವ ಮಾತುಗಳನ್ನೆಲ್ಲ ವೇದಿಕೆಯಲ್ಲಿ ಆಡಿದರು. ಅದಾಯಿತು. ಅದರ ಕಾರಣವಾಗಿ ಈ ಪ್ರತಿಷ್ಠಾನ ಹುಟ್ಟಿತು. ಯಾಕೆಂದರೆ ಒಂದು ಪ್ರತಿಷ್ಠಾನ ಇಲ್ಲದೆ ಆ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಇಲ್ಲ, ದೇಣಿಗೆ ಸಂಗ್ರಹಕ್ಕೆ ಪ್ರತಿಯೊಂದಕ್ಕೂ. ಆ ಒಂದು ಅನಿವಾರ್ಯತೆಗೆ ನಾನು ಅದನ್ನು ಪ್ರತಿಷ್ಠಾನವನ್ನು ಸ್ಥಾಪಿಸಿದ್ದು. ಮುಕ್ತಾಯ ಆಯಿತು. ಅದರಲ್ಲೊಂದು 6 ಲಕ್ಷ ಉಳಿದಿತ್ತು. ನಾನು ತೊಗೊಂಡೋಗಿ ನಮ್ಮ ಅಪ್ಪನಿಗೆ ಕೊಟ್ಟೆ. ಇದು 6 ಲಕ್ಷ ನೀವು ತೊಗೊಂಡ್ರೆ ನಾವು ಬರ್ಖಾಸ್ತು ಮಾಡ್ತೇವೆ. ನಮ್ಮ ಅಪ್ಪ ಹೇಳಿದರು, ಬರ್ಖಾಸ್ತು ಮಾಡಬೇಡ, ಆ 6 ಲಕ್ಷ ಅದರಲ್ಲೇ ಇರಲಿ, ಈ ಕಾರ್ಯಕ್ರಮ ಮುಂದುವರಿಸು. ಮತ್ತೆ ಅವರಿಗೇನೋ ಉದ್ದೇಶ ಇದ್ದಿರಬೇಕು, ಈಗ ಅರ್ಥ ಆಗೋದು. ಹೀಗಾಗಿ ಪ್ರತಿ ವರ್ಷ ಅವರ ಉಪಸ್ಥಿತಿಯಲ್ಲಿ 2 ಕಾರ್ಯಕ್ರಮ ಮಾಡ್ತಾ ಬಂದ್ವಿ. ಅವರ ಜನ್ಮಾರಾಧನೆ ಒಂದು, ಇನ್ನೊಂದು ನನ್ನ ತಾಯಿ ತೀರಿಕೊಂಡ ದಿನವನ್ನಿಟ್ಟುಕೊಂಡು ಡಿಸೆಂಬರ್ನಲ್ಲಿ ಇನ್ನೊಂದು ಕಾರ್ಯಕ್ರಮ. ಈ 2 ಕಾರ್ಯಕ್ರಮಗಳನ್ನು ಅಪ್ಪನ ಉಪಸ್ಥಿತಿಯಲ್ಲಿ ಒಬ್ಬ ಬಹಳ ಶ್ರೇಷ್ಠ ವಿದ್ವಾಂಸ ಅಂತ ನಮ್ಮ ತಂದೆಯೇ ಒಪ್ಪಿಕೊಳ್ಳುವಂತಹ ಒಬ್ಬ ವಿದ್ವಾಂಸನನ್ನು ಅವರ ಹೆಸರಲ್ಲಿ ಸನ್ಮಾನಿಸುವುದು, ಒಂದು 25,000 ಗೌರವ ಮೊತ್ತ ಕೊಡೋದು, ಹೀಗೆ ಮಾಡ್ಕೋತಾ ಬಂದ್ವಿ. ಇಷ್ಟಾದ ನಂತರದಲ್ಲಿ ಈ 4-5 ವರ್ಷಗಳ ಕಾಲ ಅವರು ಅಪ್ಪನ ಉಪಸ್ಥಿತಿಯಲ್ಲಿ ಅದು ನಡೆದು ಮುಂದೆ ಅವರು ಕಾಲವಾದರು. ಹಾಗಾದರೆ ಕಾಲವಾದರೂ ಕೂಡ ನಮಗೆ ಅಭಿಮಾನಿಗಳ ಬಳಗ ಹಾಗೆ ಇತ್ತು, ಹಾಕಿದ್ದ ಹಣ ಅದರಲ್ಲಿ ಇತ್ತು. ನಾನು ಆ ಹಣವನ್ನು ಉಪಯೋಗ ಮಾಡಿಯೇ ತೋರಿಸಬೇಕಿತ್ತು. ಕಾರ್ಯಕ್ರಮ ಮಾಡ್ಕೊತ ಬಂದ್ವಿ. ಯಥಾ ಪ್ರಕಾರ 2 ಅವರ ಜನ್ಮಾರಾಧನೆ, ಪುಣ್ಯಾರಾಧನೆ. ಇದರ ನಂತರದಲ್ಲಿ ಇದ್ದಕ್ಕಿದ್ದ ಹಾಗೆ 2024 ನವೆಂಬರ್ ದೀಪಾವಳಿ ಅಮಾವಾಸ್ಯೆ, ನನಗೊಂದು ದಿವಸ ಸ್ನಾನ ಮಾಡಿ ಅಮಾವಾಸ್ಯೆ ದಿವಸ ಹೀಗೆ ಬಂದು ಕೂತ ತಕ್ಷಣ ಕಣ್ಮುಂದೆ ಒಂದು ಪಿಕ್ಚರೈಸೇಷನ್ನಿನ ಹಾಗೆ ಇಷ್ಟು ಹೀಗೆ ಮಾಡು 90ರ ಕಾರ್ಯಕ್ರಮ ಅಂತ. ಅರೆ 90 ಮುಂದಿನ ವರ್ಷ ಆಗಸ್ಟಿಗಿದೆ, ಅದರ ಪೂರ್ವದ ವರ್ಷ ನವಂಬರ್ನಲ್ಲಿ ನನಗೆ ಕಣ್ಣಿಗೆ ಕಾಣಿಸುವುದು, ಹೀಗೆ ಮಾಡು ಅಂತ. ಅದನ್ನು ನಾನು ತಕ್ಷಣ ಮಲ್ಲೇಪುರಂ ಸರ್ ನಮಗೆ ಅಪ್ಪನ ಕಾಲದಿಂದ ಅಪ್ಪ ಹೇಳಿರೋದು, ಅವ್ರ ಮಾರ್ಗದರ್ಶನದಲ್ಲಿ ನಡಿ ಅಂತ. ಹೀಗಾಗಿ ಮಲ್ಲೇಪುರಂ ಅವರಿಗೆ ನಾನು ಅದನ್ನು ಫೋನ್ ಮಾಡಿ ಹೇಳಿದೆ. ಅವರು ತಕ್ಷಣವೇ ನೀವು ಏನು ಮಾಡಿದರೂ ಅದು ಒಳ್ಳೆಯ ಕೆಲಸ ಇರ್ತದೆ, ನಾನು ನಿಮ್ಮ ಜೊತೆಗಿದ್ದೇನೆ, ಮುಂದುವರಿಸಿ. ಹೀಗಾಗಿ ನಾವು ಎಲ್ಲ ಟ್ರಸ್ಟೀಸ್ ಪ್ಲ್ಯಾನ್ ಮಾಡಿದೆ, ಹೀಗೊಂದು ಮಾಡೋಣ ಅಂತ ಒಂದು ವಾಟ್ಸಪ್ ಪೋಸ್ಟ್ ಮಾಡಿದೆ ನನ್ನ ಸಂಪರ್ಕದಲ್ಲಿರುವವರಿಗೆ. ತಕ್ಷಣ ಎಲ್ಲರೂ ಸ್ಪಂದಿಸಿ ಕರ್ನಾಟಕದಾದ್ಯಂತ 24 ಕಾರ್ಯಕ್ರಮಗಳು ಆಯೋಜಿತವಾದವು. ನಾನು ಕೇಳಿದ್ದೇನು, ಅಪ್ಪನ ಕಾರ್ಯಕ್ರಮ ನೀವು ಮಾಡ್ತೀರಾದರೆ ನಾವು ನಿಮ್ಮ ಜೊತೆಗೆ ಸಹಕರಿಸ್ತೇವೆ, ನಾವು ಮಾಡೋದಲ್ಲ ಅವರು ಮಾಡೋದು, ಎಲ್ಲರೂ ಅವರ ಖರ್ಚಿನಲ್ಲಿ ಮಾಡುವುದು, ನಾವು ಹೋಗಿ ಅವರ ಜೊತೆಗೆ ಕೂತ್ಕೊಳ್ಳೋದು. ಇಂಥ 24 ಕಾರ್ಯಕ್ರಮಗಳನ್ನು ನಾವು ಕರ್ನಾಟಕದಾದ್ಯಂತ ಮಾಡಿದ್ವಿ. ಉಡುಪಿ, ಮಂಗಳೂರು, ಸುಬ್ರಹ್ಮಣ್ಯ, ಪುತ್ತೂರು, ಹೀಗೆ. ಇಷ್ಟು ಆಗುವಾಗ ನಾವು ಹೀಗೆ ಮಾಡ್ತಿದ್ದೀವಿ, ಇಷ್ಟು ಸ್ಪಂದನ ಬಂದಿದೆ ಅಂತ ಅನೌನ್ಸ್ ಮಾಡಿದ ಕೂಡಲೇ ನಮ್ಮಲ್ಲಿ ಮಾಡಿ ಅಂತ ಅಮೇರಿಕಾದವ್ರು ಶುರು ಮಾಡಿದರು. ಅಲ್ಲಿಂದ ಅದು ಅಮೇರಿಕಾದ ಪುತ್ತಿಗೆ ಮಠದ ಪೂರ್ತಿ ಸಹಕಾರದ ಜೊತೆಗೆ ಅಲ್ಲಿ 4 ಕಡೆ ಅಂತ ನಿರ್ಣಯ ಆಯಿತು. 24ಕ್ಕೆ ಅಲ್ಲಿ 4, 28, ಮತ್ತೆ ಪುನಃ ನಾವು ಈ ಕಡೆಯಿಂದ ನಮ್ಮ ಋಷಿಕೇಶದಲ್ಲಿ ಅವರು 1 ತಿಂಗಳು ಇದ್ರಲ್ಲ, ಅದನ್ನು ಯಾಕೆ ಬಿಡೋದು ಅಂತ ಅಲ್ಲೊಂದು 8 ದಿನ ಅಂತ, ಹೀಗೆಲ್ಲ ಒಟ್ಟು ಸೇರಿಸಿ ಇದು 18, ಅಲ್ಲಿ 6, 18, 4, 22, ಇಲ್ಲಿ 8, ಒಟ್ಟು ಒಂದು 30 ದಿನಗಳ ಕಾರ್ಯಕ್ರಮವನ್ನು ನಾವು ಬನಂಜ ಪ್ರತಿಷ್ಠಾನದಿಂದ ಹಮ್ಮಿಕೊಳ್ಳುವ ಹಾಗೆ ಅವರು ನಡೆಸಿದ್ರೋ ಭಗವದಿಚ್ಛೆಯೋ ವ್ಯವಸ್ಥೆ ಅಂತೂ ಆಯಿತು. ಇಷ್ಟು ಸುಸೂತ್ರ ವರ್ಷ ಪೂರ್ತಿ ನಡೆದ ಮೇಲೆ ಇದರ ಒಂದು ಸಮಾರೋಪ, ಅವಭೃತ ಸ್ನಾನದ ಹಾಗೆ ಇದು ನಮಗೆ ವರ್ಷ ಪೂರ್ತಿ ಮಾಡಿದ ಯಜ್ಞ. ಸೊ ಇಲ್ಲಿ 3 ದಿನ ಮಾಡೋಣ ಅಂತ. ಹೀಗೆ ಮಾಡುವಾಗ ನೀವೀಗ ಕೇಳುವ ಪ್ರಶ್ನೆಗೆ ಇದನ್ನು ನಾನು ಮಾಡಿದ್ದೇನಾ ಅಂದರೆ ಖಂಡಿತ ಅಲ್ಲ.
ನೀವು ಹೇಳುವ ಒಬ್ಬ ಮಗಳು ಮಾಡಿದ್ದಾಳೆ ಅಂದರೆ ಒಬ್ಬ ಮಗಳಾಗಿ ನನಗೆ ಖಂಡಿತ ನನ್ನ ಅಪ್ಪನ ಜೊತೆಗೆ ಆ ಬಾಂಧವ್ಯವೇ ಇಲ್ಲ. ಯಾಕೆಂದರೆ ಮಕ್ಕಳು ಏನನ್ನು ಅಪ್ಪನಿಂದ ನಿರೀಕ್ಷಿಸ್ತಾರೆ ಅದನ್ನು ಮೀರಿದ ಒಂದು ಬಂಧುವಿನ ಹಾಗೋ ಗುರುವಿನ ಹಾಗೋ ಅಥವಾ ಅವರು ಅದಕ್ಕೂ ಮೀರಿದ ಗುರುತ್ವದ ಆಚೆಗೂ ಮೀರಿದ ಒಂದು ಶಕ್ತಿಯಾಗಿಯೋ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಅಂತ ಇವತ್ತು ನನಗನ್ನಿಸೋದು. ಯಾಕೆಂದರೆ ಒಬ್ಬ ತಂದೆ ತಾನು ಸ್ವತಃ ಎಲ್ಲವನ್ನೂ ಬಲ್ಲವನಾಗಿ ಲೋಕದ ಅನೇಕರು ಕೇಳಿದರು, ನಿಮಗೆ ಯಾಕೆ ಪಾಠ ಮಾಡಿ ಅವಳನ್ನು ಬೆಳೆಸಲಿಕ್ಕಾಗಲಿಲ್ಲ, ನೀವು ಯಾಕೆ ಬೇರೆ ಗುರುಗಳ ಹತ್ರ ಇಟ್ರಿ? ನಗ್ತಿದ್ರು ನಮ್ಮ ಅಪ್ಪ. ಯಾಕೆ ನಗ್ತಾರೆ ಅಂತ ಉತ್ತರ ಕೇಳಿಕೊಂಡವರಿಗೂ ಗೊತ್ತಾಗ್ತಿರಲಿಲ್ಲ, ಸ್ವತಃ ನನಗೂ ಅರ್ಥ ಆಗ್ತಿರಲಿಲ್ಲ. ಅಪ್ಪ ಯಾಕೆ ಉತ್ತರ ಕೊಡೋದಿಲ್ಲ ಅದಕ್ಕೆ? ಅದೇ ನಮಗೆ ಕೌತುಕ ಅನಿಸುತ್ತೆ. ಏನಂದರೆ ಒಂದು ಕಡೆ ನೋಡ್ತಾ ಇದ್ದರೆ ವಿದ್ಯಾವಾಚಸ್ಪತಿ ಬನ್ನಂದೆ ಗೋವಿಂದಾಚಾರ್ಯ ಅವರು ಒಂದು ರೀತಿಯಿಂದ ಅದ್ವೈತದ ಒಂದು ಶಿಖರ ಪರ್ವ ಇದ್ದಂಥವ್ರು. ಇನ್ನೊಂದು ಕಡೆ ತಂತ್ರ ಅಂತ ಬರುತ್ತೆ, ಗುರು ಅವರು ಕೂಡ ಆ ಒಂದು ವಿಚಾರದಲ್ಲಿ ನಾವು ಇದನ್ನು ದ್ವೈತ ಅಂತ ಪರಿಗಣಿಸೋದಾದರೆ ದ್ವೈತದ ಪರಾಮರ್ಶೆಯಲ್ಲಿರ್ತಕ್ಕಂಥವ್ರು. ಒಂದು ಕಡೆ ಇಲ್ಲಿ ಗುರು ಅದ್ವೈತದಲ್ಲಿದ್ದರೆ ಇಲ್ಲಿ ತಂದೆ ದ್ವೈತದಲ್ಲಿರುವಂಥವ್ರು. ಇಬ್ಬರು ಕೂಡ ಅಷ್ಟೇ ಪರಾಕಾಷ್ಠೆಯಲ್ಲಿದ್ದಂಥವ್ರು. ಆದರೆ ಅಂಥ ಗುರುನಾಥ ತನ್ನ ಮಗಳು ಹೋಗ್ಬೇಕು ಅಂದಾಗ ಬಹುತೇಕವಾಗಿ ಬರೀ ಪುಸ್ತಕದ ಪಂಡಿತರಾಗಿದ್ದರೆ ಯಾವುದೇ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ ಅನ್ಸುತ್ತೆ. ಎಕ್ಸಾಕ್ಟ್ಲಿ ಇದನ್ನೇ ನಾನು ನಿಮಗೆ ಹೇಳಕ್ಕೆ ಹೊರಟಿದ್ದು. ನನಗೆ ಈಗ ತಂದೆ ಕಾಲವಾದ ನಂತರ ನಾನು ಮಹಾಭಾರತ ಎಲ್ಲ ಓದಿದ್ದು ನಿಮಗೆ ಗೊತ್ತು. ನಾನು ಇತ್ತೀಚಿನ ದಿನಮಾನಗಳಲ್ಲಿ ಕಳೆದ ವರ್ಷ ಎಲ್ಲೋ ಮಹಾಭಾರತದ ಭೀಷ್ಮರ ಶರಶಯ್ಯಯ ಅನುಭವಗಳನ್ನು ಕೇಳುವ ಭಾಗ ಶಾಂತಿ ಪರ್ವದ ನಂತರದಲ್ಲಿ ಬೇರೆ ಬೇರೆ ವಿಷಯಗಳು ಬರ್ತಿವೆ. ಅಲ್ಲಿ ವೇದವ್ಯಾಸರು ತನ್ನ ಮಗ ಶುಕಮುನಿಯನ್ನು ಯಾಕೆ ತಾನು ಜನಕ ಮಹಾರಾಜನ ಹತ್ರ ಕಳಿಸಿದೆ ಅನ್ನೋದೇ ಒಂದು ವಿವರಣೆ ಕೊಡ್ತಾರೆ. ಯಾಕೆ ಕಳಿಸಿದೆ ಅಂದರೆ ವೇದವ್ಯಾಸರು ಹೇಳ್ತಾರೆ, ನಾನೇ ಒಂದು ವೇಳೆ ಪಾಠ ಮಾಡಿ ಬೆಳೆಸಿದ್ರೆ ಲೋಕ ಹೇಳ್ತಿತ್ತು ಪಂಡಿತನ ಮಗ ಪಂಡಿತನಾಗದೆ ಇನ್ನೇನಾಗ್ತಾನೆ, ಹಾಗೊಂದು ಅಸಡ್ಡೆಗೆ ನನ್ನ ಮಗ ಒಳಗಾಗಬಾರದು ಅನ್ನೋದು ನನ್ನ ಒಳಗಿದ್ದಂತಹ ಸೂಕ್ಷ್ಮ ಎಚ್ಚರ. ಒಂದನೇದು. ಎರಡನೇದು ಅವ್ರು ಹೇಳೋದು, ನಾನು ಎಷ್ಟೊಂದರೂ ನಿವೃತ್ತಿ ಮಾರ್ಗದವ, ಸಂಸಾರ ಮಾರ್ಗದಲ್ಲಿದ್ದು ನಡೆದವನಲ್ಲ, ಲೋಕದ ವ್ಯವಹಾರಗಳ ಜೊತೆಗೇ ಇದ್ದು ನಡೆದ ಜನಕ ಮಹಾರಾಜ ನನಗೆ ಪ್ರವೃತ್ತಿ ಮತ್ತು ನಿವೃತ್ತಿ ಮಾರ್ಗ ಎರಡನ್ನೂ ಚೆನ್ನಾಗಿ ಕಲಿಸಬಲ್ಲ ಅಂತ ಖಚಿತವಿತ್ತು. ಅದಕ್ಕೆ ಶುಕಮುನಿಗಳನ್ನು ಅಲ್ಲಿಟ್ಟೆ. ನನಗೆ ಪಕ್ಕನೆ ನಮ್ಮ ಅಪ್ಪ ಎಷ್ಟು ಪ್ಲ್ಯಾಂಡ್. ನನ್ನ ಮಗಳು ನಾನೇ ಬೆಳೆಸಿದರೆ ಏನು ಗೋವಿಂದಾಚಾರ್ಯ ಪಾಠ ಮಾಡಿದ್ದಾರೆ ಅವಳು ಹೇಳ್ತಾಳೆ ಅಂತ ಅಸಡ್ಡೆಗೆ ಒಳಗಾಗ್ಬೋದು. ನಾನು ಎಷ್ಟು ಮಾಡಿದರೂ ನನ್ನದೊಂದು ಸಂಸಾರಿ ಲೋಕದ ಒಳಗಿನ ಯಾವುದೋ ಭಾಗ, ಇವಳು ಅದರ ಆಚೆಗಿನ ಇನ್ನೊಂದು ಮುಖ, ಪೂರ್ತಿಯಾಗಿ ಸಂಸಾರ ಬಿಟ್ಟು ನಿವೃತ್ತಿ ಮಾರ್ಗದಲ್ಲಿರುವ ಸತ್ಯಕಾಮರು. ಅವರು ಏಕಕಾಲಕ್ಕೆ ಪ್ರವೃತ್ತಿ ನಿವೃತ್ತಿ ಎರಡನ್ನೂ ನಿಭಾಯಿಸಿದವರು. ಅವರ ಹತ್ರ ಕಲೀಲಿ ಅಂತ ಬಿಟ್ಟರ ಇಷ್ಟೆಲ್ಲ ಕಣ್ಣುಗಳು ದೊಡ್ಡವರಿಗೆ ಇರುತ್ತೆ ಅಂತ ಈಗ ಅರ್ಥ ಆಗೋದು. ನಾನು ಅಷ್ಟು ದೊಡ್ಡ ಶುಕಮುನಿಗೆ ಹೋಲಿಸ್ಕೊತೀನಿ ಅಂತ ಅಂದ್ಕೋಬೇಡಿ. ನಾನು ಅಲ್ಲಿರುವ ಎಲ್ಲೋ ಕೆಲವು ಎಳೆಗಳನ್ನು ನಮಗೂ ಹೀಗೂ ಈ ಲೋಕದಲ್ಲಿ ಓಡಾಡಬಹುದು ಕೆಲವರು ಅಂತ ಆ ದೃಷ್ಟಿಯಿಂದ ಹೇಳಿದ್ದು. ಅಂಥ ದೊಡ್ಡ ಕಣ್ಣು ನಮ್ಮ ತಂದೆಗಿತ್ತು ಅಂತ ನನಗೆ ಖಚಿತ ಆಗೋದು ಎಲ್ಲಿ ಅಂದರೆ, ನನ್ನ ತಂದೆ ಮಗಳು ಅಂತ ಒಂದು ಪತ್ರ ಸಂಕಲನ ಇದೆ, ನಾನು ನನ್ನ ಗುರುಗಳಿಗೆ ಬರೆದ ಪತ್ರ ಸಂಕಲನ. ಅಲ್ಲಿ ನನ್ನ ಅಪ್ಪ ಒಂದು ಮುನ್ನುಡಿಯಲು 4 ವಾಕ್ಯ ನನ್ನ ಬಗ್ಗೆ ಬರೀತಾರೆ. ತುಂಬ ಚಿಕ್ಕವಳಿರುವಾಗಲೇ ನಾನು ವೀಣಾಳನ್ನು ನೋಡಿದ್ದೆ. ನನಗೆ ಅವಳನ್ನು ನೋಡುವಾಗ ಗೊತ್ತಿತ್ತು ಇವಳು ಎಲ್ಲರ ಹಾಗೆ ಆಗುವುದಿಲ್ಲ, ಮತ್ತು ಅವಳಲ್ಲಿ ಪ್ರಾಮಾಣಿಕತೆ ಸತ್ಯ ನಿರಂತರವಾಗಿದ್ದದ್ದನ್ನು ಗಮನಿಸಿ ನಾನು ಸ್ವತಂತ್ರವಾಗಿ ಅವಳು ಬೆಳೆಯಲಿ ಎಂದು ಬಿಟ್ಟೆ. ಹಾಗಾದರೆ ಇದೆಲ್ಲ ಅವ್ರಿಗೆ ಆಗಲೇ ಗೊತ್ತಿತ್ತಲ್ವ ಚಿಕ್ಕವಳಿರುವಾಗಿಂದ. ಯಾಕಂದರೆ ಚಿಕ್ಕವಳಿರುವಾಗ ನನ್ನನ್ನು ಅವರು ನೋಡಿಕೊಂಡ ಬಗೆಯಲ್ಲ. ಅದೇ ಹೇಳಿದ್ದು ನಾನು, ಬರೀ ಪುಸ್ತಕದ ಪಂಡಿತರಾಗಿದ್ದರೆ ಖಂಡಿತ ಬಿಡ್ತಿರ್ಲಿಲ್ಲ. ಆದರೆ ಅದು ಜ್ಞಾನದ, ಖಂಡಿತ ಅವರಿಗೆ ಜ್ಞಾನದ ಕಣ್ಣು ಇತ್ತು ಒಂದು. ನನಗೆ ಮತ್ತು ಅವರಿಗೆ ಕೇವಲ ಅಪ್ಪ ಮಗಳ ಸಂಬಂಧ ಇರಲಿಲ್ಲ ಅನ್ನೋದು ಎರಡನೇದು. ಆ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇರೋದು ಅಪ್ಪ ಮಗಳಲ್ಲ ಇದು ಮಾಡ್ತಾ ಇರೋದು. ಅಪ್ಪನಿಗೆ ಮಗಳು ಮಾಡೋದು ಅನ್ನುವ ಪಿತೃಋಣದ ಭಾಗ ಒಂದಾಗಿ ಅದು ನಡೀತಿರ್ಬೋದು. ಅದರ ಆಚೆಗೆ ನಾನು ನಿನ್ನೆ ದಿನ ಕೂಡ ಅವರನ್ನು ತುಂಬ ಬೇಕಾದ ಒಬ್ಬರು ಶಿಷ್ಯರು ನನಗೆ ಫೋನ್ ಮಾಡಿದರು. ಏನು ಆಚಾರ ಇರುವಾಗ ಆಗಬೇಕಿತ್ತು ಅನ್ನಿಸುವ ಹಾಗೆ ಇದೆ ಎಲ್ಲರೂ ಆಡುವ ಮಾತುಗಳು ಅಂತ. ನಾನು ಹೇಳಿದೆ, ಇದು ಬಹುಶಃ ಆಚಾರ್ಯರು ಇರುವಾಗ ಸಲ್ಲಬೇಕಾದ ಗೌರವ ಸಾಕಾಗಲಿಲ್ಲ, ಅವರಿಗೆ ಇನ್ನಷ್ಟು ಗೌರವ ಸಲ್ಲಬೇಕು ಅಂತ ಭಗವದಿಚ್ಛೆ ಕಾಣ್ತಿದೆ ಅವರು ಮಾಡಿದ ಕೆಲಸಕ್ಕೆ. ಅದನ್ನು ಈ ಮೂಲಕ ಮಾಡಿಸ್ತಿರ್ಬೋದು, ನನಗೆ ಗೊತ್ತಿಲ್ಲ ಅಂತ ಹಾಗೆ ಕಾಣಿಸುತ್ತೆ. ನಾವು ನೋಡಿದ ಒಟ್ಟು 30 ಕಾರ್ಯಕ್ರಮವನ್ನು ಗಮನಿಸಿದರೆ ಒಬ್ಬ ವ್ಯಕ್ತಿ ಕಾಲವಾಗಿ 5 ವರ್ಷಗಳ ಮೇಲೆ ಈಗಲೂ ಆ ಪರಿಣಾಮ ಹೋದವರೆಲ್ಲ ನಾವು ಎಲ್ಲಿ ಹೋಗ್ತೇವೋ ಅಲ್ಲಿ ಎಲ್ಲ ಪ್ರೇಕ್ಷಕರು ಬಂದು ಕಣ್ಣೀರು ಹಾಕ್ಕೊಂಡೇ ಅವರನ್ನು ನೆನೀತಾರೆ. ಅವರನ್ನೇ ನೆನೆದೇ ನಾವು ವಾಕಿಂಗ್ ಮಾಡೋದು, ಅವರು ಎದ್ದ ಕೂಡಲೇ ನಾವು ಅವರನ್ನು ಮಾತುಗಳನ್ನೇ ಕೇಳೋದು, ನಾವು ಮಲಗುವಾಗ ಅವರ ಮಾತಿನ ಜೊತೆಗೆ ಮಲಗೋದು. ಈ ಥರ ಒಂದು ವಿಶೇಷ ವಲಯದ ಪರಿಣಾಮ ಈಗಲೂ ಮಾಡ್ತಿದ್ದಾರೆ ಅಂದರೆ
ಅದು ಅವರು ಬದುಕ್ತಾ ಇರುವ ಲಕ್ಷಣ. ಅಲ್ಲ, ಈಗ ಒಂದು ನನ್ನ ಏಜ್ ಗ್ರೂಪಲ್ಲಿ ನೋಡಿದಾಗ, ನಮ್ಮ ಜನ್ರೇಷನ್ ನೋಡಿದಾಗಲೂ ಕೂಡ ನಮಗೆ ಅವ್ರ ಪರಿಚಯ ಆಗಿದ್ದೆ ಅವ್ರು ಪೇಪರಲ್ಲಿ ಬರೀತಾ ಇದ್ದದನ್ನು ಓದೋದ್ರ ಮೂಲಕವಾಗಿ. ಯಾವಾಗಲೂ ಕೂಡ ಸಮಕ್ಷವಾಗಿ ನೋಡದೇ ಇದ್ರೂ ಅವರಿಂದ ಆ ನೆನಪಿರುವಂಥವು ಇದಾವಲ್ಲ, ಅವ್ರು ಬರಿತಾ ಇದ್ದಂಥ ರೀತಿ ಅಥವಾ ಅದನ್ನು ಓದುವಾಗ ಆಗುವಂಥ ಅನುಭವಗಳು, ಅದು ಇವತ್ತು ಕೂಡ ಅದೊಂದು ಕನೆಕ್ಷನನ್ನು ಕೊಡ್ತಾ ಇದೆ ಅಂಥೇಳಿ. ಖಂಡಿತ. ಈಗ ನೀವು ಹಾಗೆ ಹೇಳೋದು ಕೇಳಿದರೆ ನೋಡಿ, ಶಾಸ್ತ್ರೀಯ ಪರಂಪರೆಯನ್ನು ನಾವು ಬಹಳ ಬಾರಿ ಯೋಚನೆ ಮಾಡೋದು ಇದನ್ನೆಲ್ಲ ಮುದುಕರು ಕೇಳ್ತಿರ್ಬೇಕು ಅಂತ. ಅವರ ಹೈಯೆಸ್ಟ್ ವ್ಯೂವರ್ಸ್ ಎಲ್ಲ ಯಂಗ್ಸ್ಟರ್ಸ್ ಮತ್ತು ಬಹಳ ಪರಿಣಾಮ ಒಳಗಾದವರು ಎಲ್ಲ. ನೀವು ಇದನ್ನು ಎವರೇಜ್ ತೆಗೆದ್ರೆ ಎಲ್ಲ ಯುವಕರು, ಸಣ್ಣ ವಯಸ್ಸಿನವರು. ಮತ್ತು ಅವರಿಗೆ ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಅಂತಂದರೆ, ನಾವು ಶಾಸ್ತ್ರದ ವಿಷಯ, ಮಹಾಭಾರತ, ರಾಮಾಯಣ, ಉಪನಿಷತ್ತು, ವೇದಾಂತ ಯಾವುದೇ ನಮಗೆ ಡೌಟ್ ಬಂದರೆ ಇನ್ನೊಬ್ಬರನ್ನು ಕೇಳಲ್ಲ. ಯಾಕಂದರೆ ಉಳಿದವ್ರು ಹೇಳ್ತಾರೆ. ನೋಡಿ, ಇಲ್ಲಿ ಏನು ವ್ಯತ್ಯಾಸ, ಉಳಿದವ್ರು ಹೇಳೋರು ಇದ್ದಾರಲ್ಲ, ಉಳಿದವರು ಹೇಳ್ತಾರೆ, ಪುಸ್ತಕ ನೋಡ್ತಾರೆ, ಹೇಳ್ತಾರೆ. ಪುಸ್ತಕ ನೋಡಿ ಹೇಳಿದ ತಕ್ಷಣ ನೋಡಿ ವ್ಯಕ್ತಿಗೊಂದು ಏನು ಭಾವ ಬಂದುಬಿಡತ್ತೆ ಅಂದರೆ, ಚೆನ್ನಾಗಿ ಓದಲಿಕ್ಕೆ ಬಂದವನಿಗೆ, ಸ್ಪಷ್ಟ ಭಾಷೆ ಇದ್ದವನಿಗೆ, ಒಳ್ಳೆಯ ಮಾತುಗಾರಿಕೆ ಇದ್ದವನಿಗೆ ಯಾರು ಹೇಳ್ಬೋದು ಇದನ್ನು ಅಂತ ಅನ್ನಿಸಿ ಬಿಡಬಹುದು. ಒಬ್ಬ ವ್ಯಕ್ತಿ ಹೀಗೆ ಕೂತ್ಕೊಂಡು ತನ್ನ ಪಾಡಿಗೆ ಆಫ್ ಹ್ಯಾಂಡ್ ಟಕ ಟಕ ಅದು ಇದು ಹೇಳ್ತಾನೆ ಅಂದರೆ ಇದು ಯಾವುದೋ ಶಕ್ತಿ ಹೇಳೋದು ಅನ್ನುವ ಭಾವ ಮೂಡಿಬಿಡುತ್ತೆ. ಅದು ಅವರ ಒಂದು ಮುಖ್ಯ ಕಾರಣ. ಆ ಒಂದು ವಲಯ ಕೂಡ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.